ಯಾರಾದ್ರೂ ಯಾರ ಹೆಸರಲ್ಲ ಅರ್ಚನೆ ಏನಾದ್ರು ಮಾಡಿಸ್ಬೇಕಿತ್ತೇನ್ರಪ್ಪ? ವಟಾರದಲ್ಲಿ ಇರೋ ಎಲ್ರ ಹೆಸರಲ್ಲೂ ಮಂಗಳಾರತಿ ಮಾಡಿ, ಅಷ್ಟು ಸಾಕು. ಆಗ್ಬೋದು. ಅಂಕಲ್, RJ ಸಖಿ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಬೋದಲ್ವಾ? ಇಷ್ಟೆಲ್ಲ ಮಾಡೋದಕ್ಕೆ ಹೆಲ್ಪ್ ಮಾಡಿದವ್ರಿಗೆ ನಿಮ್ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ? ಸಖಿ ಹೆಸರಲ್ಲ? ಓ, ಆಗ್ಬೋದು. ಒಳ್ಳೆ ಯೋಚನೆ. ನಮ್ಗೆ ಯಾರಿಗೂ ತಲೆಗೆ ಹೋಗ್ಲಿಲ್ಲ ನೋಡು. ದೇವ್ರು ಅವಳಿಗೆ ಒಳ್ಳೇದ್ ಮಾಡ್ಬೇಕು. ದೇವ್ರು ಅವಳನ್ನ ಚೆನ್ನಾಗಿಟ್ಟಿರ್ಬೇಕು. ಅರ್ಚಕ್ರೆ, ಸಖಿ ಹೆಸರಲ್ಲಿ ಬಸ್ಸಲ್ಲೋಗೊಂದು ಪೂಜೆ ಮಾಡಿ ಅವಳ ಜೀವನ ಬೊಂಬಟಾಗಿರ್ಬೇಕು. ಅವ್ರ ಹೆಸರು ರಾಶಿ ಎಲ್ಲ ಗೊತ್ತಿಲ್ಲ, ಅವ್ರ ಹೆಸರಲ್ಲಿ ಪೂಜೆ ಮಾಡಿ, ಅವ್ರಿಗೆ ಒಳ್ಳೇದಾದ್ರೆ ಅಷ್ಟು ಸಾಕು. ಆಗ್ಲಪ್ಪ ಭೂಪತಿ. ಗಣಪತಿ ಬಪ್ಪ ಮಂಗಳಮೂರ್ತಿ, ಗಣಪತಿ ಬಪ್ಪ ಮಂಗಳಮೂರ್ತಿ. ಪೂಜೆ ಆಯ್ತು, ಪ್ರಸಾದನೂ ಸಿಕ್ತು, ಪ್ರೈಸ್ ಯಾರು ಹೋಗುತ್ತೆ ಅನ್ನೋದೇ ಪ್ರಶ್ನೆ. ಇಷ್ಟೊತ್ತಿಗೆಲ್ಲ ಕಾರ್ಪೊರೇಟರ್ ಬಂದು ನೋಡ್ಕೊಂಡು ಹೋಗ್ಬೇಕಾಯ್ತು. ಆಸಾಮಿ ಪತ್ತೇನೇ ಇಲ್ಲ. ನನಗೇನೋ ಬರೋ ಡೌಟು ಅನ್ಸತ್ತೆ. ಅವ್ರ ಚೇಲಗಳೇನೆ ಅವ್ರಿಗೆ ಬೇಕಾಗಿರೋ ವಟಾರಗಳನ್ನ ಆಯ್ಕೆ ಮಾಡಿ 2 ಲಕ್ಷದಲ್ಲಿ ಅರ್ಧ ನುಂಗಿ ಇನ್ನು ಅರ್ಧ ಅವ್ರಿಗೆ ಹಂಚ್ತಾರೆ ಅಷ್ಟೇ. ಅದ್ ಹೇಗ್ ಸಾಧ್ಯ? ಕಾರ್ಪೊರೇಟರ್ ಖುದ್ದಾಗ್ ಬಂದು ಎಲ್ಲಾ ಗಣೇಶಗಳನ್ನ ನೋಡಿದ್ಮೇಲೆ ತಾನೇ ಪ್ರೈಸ್ ಅನೌನ್ಸ್ ಮಾಡ್ಬೇಕು. ಸುಮ್ನೆ ಅವ್ರಿಗೆ ಇಷ್ಟ ಬಂದವ್ರಿಗೆ ದುಡ್ಡು ಕೊಡ್ಬೇಕು ಅಂದ್ರೆ ನಾವ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಏನ್ ಪ್ರಯೋಜನ? ಅಯ್ಯೋ, ಈ ಕಾರ್ಪೊರೇಟ್ ಇದೇನಪ್ಪ ಸಮಸ್ಯೆ. ಇವ್ರು ಯಾರು ಸರಿ ಇಲ್ಲ. ಇವ್ರಿಗೆ ಕಾಯ್ತಾ ಕುತ್ಕೊಂಡ್ರೆ ನಮ್ ಗಣೇಶ ಇನ್ನೂ 1 ವರ್ಷ ಆದ್ರೂ ಇಲ್ಲೇ ಕೂತಿರ್ಬೇಕು. ಅದಕ್ಕೆ ಇವತ್ತು ಸಾಯಂಕಾಲ ವಿಸರ್ಜನೆ ಮಾಡಿ ಮುಗಿಸ್ಬಿಡೋಣ. ಅಲ್ಲೋಡಿ, ನಮ್ ಕಾರ್ಪೊರೇಟರ್ ಬಂದೇ ಬಿಟ್ರು. ಓ, ಇದೇನಪ್ಪ ಆಶ್ಚರ್ಯ, ಬಂದೇ ಬಿಟ್ಟಲ್ಲ. ಬನ್ನಿ. ಭೀಮಣ್ಣನ ವಟಾರದ ನನ್ನ ಮತಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು. ವಟಾರ ಜನರೆಲ್ಲ ಸೇರಿ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಾ. ಅದೇನಪ್ಪ ಅಂದ್ರೆ, ನಾನಿವತ್ತು ಈ ಕಡೆ ಬರೋನೇ ಅಲ್ಲ. ರಾಜಕೀಯದ ಕೆಲಸ, ಒತ್ತಡ ನಿಮ್ಗೆ ಗೊತ್ತಲ್ವಾ. ಆದ್ರೆ RJ ಸಖಿಯವರು ಕಾಲ್ ಮಾಡಿ ನಿಮ್ಮ ವಟಾರಕ್ಕೆ ಹೋಗ್ಲೇಬೇಕು ಅಂತ ಒತ್ತಾಯ ಮಾಡಿದ್ರಿಂದ ನಾನಿಲ್ಲಿ ಬಂದಿದ್ದೀನಿ. ನಿಮ್ಮೇಲೆ ಅವ್ರಿಗೆ ಏನ್ ಪ್ರೀತಿ, ಏನ್ ಕಾಳಜಿ. ಈ ವಟಾರ ಜನರ ಬಗ್ಗೆ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಎಷ್ಟೊತ್ತು ಮಾತಾಡಿದ್ರು ಗೊತ್ತಾ? ಅದರಲ್ಲೂ ಭೂಪತಿ ಅನ್ನೋ ಹುಡುಗನ ಬಗ್ಗೆ ಬಹಳ ಹೊಗಳಿದ್ರು. ಅವನ ಮುಂದೆ ನಿಂತು ಎಲ್ಲ ಕೆಲಸ ಮಾಡದಂತೆ. ಹೌದಾ? ಬಹಳ ಸಂತೋಷ ಆಯ್ತು. ಇರಬೇಕು, ಇಂಥ ಹುಡುಗರು ಗಲ್ಲಿ ಗಲ್ಲಿಲಿ ಇರಬೇಕು. ಆವಾಗ್ಲೇ ನಮ್ ದೇಶ ಉದ್ಧಾರ ಆಗೋದು. RJ ಸಖಿ ಹೇಳ್ದಾಗೆ ನೀವೆಲ್ಲ ಸೇರಿ ಬಹಳ ಚೆನ್ನಾಗಿ ಹಬ್ಬ ಮಾಡ್ತಿದ್ದೀರಾ.
ಈ ವರ್ಷದ ಬಹುಮಾನ 2 ಲಕ್ಷ ರೂಪಾಯಿ ನಮ್ಮ ಭೀಮಣ್ಣನವರ ವಟಾರಕ್ಕೆ ಹೋಗುತ್ತೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ನಕ್ಷತ್ರ, ನೀನ್ ಯಾವಾಗ ಕಾರ್ಪೊರೇಟರ್ ಕಾಲ್ ಮಾಡಿ ಹೇಳ್ದೆ? ಬಹುಶಃ ಶ್ವೇತಾ ಮೇಡಮ್ ಹೇಳಿರ್ಬೋದಕ್ಕ. 2 ಲಕ್ಷ ಬಹುಮಾನವನ್ನ ಸ್ವತಃ ಭೂಪತಿ ಅವರೇ ಬಂದು ಪಡ್ಕೋಬೇಕು ಅನ್ನೋದು ಆರ್ಜೆ ಸಖಿಯವರ ಆಸೆ. ಬಾಪ. ಸರ್ ಥ್ಯಾಂಕ್ ಯು ಸರ್. ಸರ್ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ, ಈ ದುಡ್ಡನ್ನ ಇವರೆಲ್ಲ ಒಳ್ಳೇದಕ್ಕೆ ಬಳಸ್ಕೋತಾರೆ. ಸರ್ ಇದ್ರ ಜೊತೆ ನನ್ಗೆ ಇನ್ನೊಂದು ಮನವಿ ಇದೆ, ನೀವ್ ದಯವಿಟ್ಟು ಇಲ್ಲ ಅಂತ ಹೇಳ್ಬಾರ್ದು ಸರ್. ಬರ್ತಾ ನೀವೇ ದಾರಿಲಿ ನೋಡಿರ್ತೀರಾ, ರೋಡ್ ಸರಿಗಿಲ್ಲ, 2 ಬಿಂದಿಗೆ ನೀರ್ ಹಿಡಿಯೋದಕ್ಕೂ ಯುದ್ಧನೇ ಮಾಡ್ಬೇಕು, ಬೇಸಿಕ್ ಸೌಲಭ್ಯನೂ ಇಲ್ಲ, ಅಷ್ಟು ಕಷ್ಟ ಪಡ್ತೀಯಾರ ನಮ್ ಜನ. ಪ್ಲೀಸ್ ಸರ್, ನೀವ್ ಬರ್ತೀರಾ, ಬಂದ್ರೆ ಇದನ್ನೆಲ್ಲ ತೋರಿಸ್ಬೋದು, ನೀವ್ ಬಂದ್ರೆ ನಾವೆಲ್ಲ ಹೇಳ್ಕೋಬಹುದು, ಅದಕ್ಕೊಂದು ಪರಿಹಾರ ಕೊಡ್ತೀರಾ ಅಂತ ನಾವ್ ಕಾಯ್ತಾ ಇದ್ವಿ. ಹಾಗೆ ನೀವ್ ಬಂದು ಬಿಟ್ರಿ, ಆ ಗಣೇಶನೇ ಕರ್ಸ್ಕೊಂಡ್ಬಿಟ್ಟ ನಿಮ್ಮನ್ನ. ಪ್ಲೀಸ್ ಸರ್, ಇದಕ್ಕೆಲ್ಲ ಆದಷ್ಟು ಬೇಗ ನೀವೇ ಒಂದು ಪರಿಹಾರ ಕೊಡ್ಬೇಕು. ಈ 2 ಲಕ್ಷ ರೂಪಾಯಲ್ಲಿ ಏನ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತು. ಇಲ್ಲ ಅಂತ ಹೇಳ್ಬೇಡಿ ಸರ್, ಪ್ಲೀಸ್ ಸರ್. ಅಯ್ಯೋ, ಈ ದುಡ್ಡು ನಿಮ್ಮ ಹತ್ರನೇ ಇರ್ಲಿ. ರೋಡು, ನೀರು, ಚರಂಡಿ ವ್ಯವಸ್ಥೆನ ನಾನ್ ನೋಡ್ಕೋತೀನಿ. ಇದಕ್ಕೆ ಅಂತ ಸೆಪರೇಟ್ ಹಣ ರಿಲೀಸ್ ಮಾಡಿ ನಾಳೆಯಿಂದನೇ ಅಭಿವೃದ್ಧಿ ಕಾರ್ಯನ ಮುಂದುವರಿಸ್ತೀನಿ. ಅದಕ್ಕೆ ಸೆಪರೇಟ್ ಹಣ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸ ಮಾಡೋಣ. ಕೆಲಸ ನಾಳೆಯಿಂದನೇ ಶುರು ಆಗುತ್ತೆ. ಥ್ಯಾಂಕ್ ಯು ಸಖಿ, ಥ್ಯಾಂಕ್ಸ್ ಅ ಲಾಟ್. ನೀವಿವತ್ತು ಮಾಡಿರೋದು ಅಂತಿಂತ ಹೆಲ್ಪ್ ಅಲ್ಲ, ನಿಮ್ಮಿಂದ ಒಂದಿಡೀ ವಟಾರದ ಜನರ ಜೀವನನೇ ಸುಧಾರಿಸುತ್ತೆ. ಇನ್ನು ಮುಂದೆ ಅವರೆಲ್ಲ ನೆಮ್ಮದಿಯಾಗಿ ಬದುಕ್ತಾರೆ. ಯಾವ ಎಕ್ಸ್ಪೆಕ್ಟೇಷನ್ನು ಇಲ್ಲದೆ ಯಾರಾದರೂ ಇಷ್ಟೊಂದು ಸಹಾಯ ಮಾಡ್ತಾರ? ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ಯು ಆರ್ ಸಿಂಪ್ಲಿ ಅಮೇಝಿಂಗ್ ಸಖಿ ಅವರೇ. ನನ್ ಭಾವಿ ಪತಿ ಭೂಪತಿ ಅವರು ಏನ್ ಮಾಡ್ತಿರ್ಬೋದು? ಆರ್ಜೆ ಸಖಿ ಮಾಡಿರೋ ಹೆಲ್ಪ್ನ ನೆನೆಸ್ಕೊಂಡು ಕರ್ಗೋಗಿರ್ಬೋದಾ? ಅಥವಾ ಅವಳು ಒಳ್ಳೆತನಕ್ಕೆ ಸೋತು ಶರಣಾಗಿರ್ಬೋದಾ? ಇಲ್ಲ ಒಂದೇ ಈಟಿಗೆ ಲವ್ ಆಗಿರ್ಬೋದಾ? ನನ್ನನ್ನು ಕೇಳಿದ್ರೆ 3 ಅಂತೀನಿ. ಕರಗಿ ಸೊರಗಿ ಶರಣಾಗಿ ನಿಮ್ಮ ದರ್ಶನಕ್ಕೆ ಕಾಯ್ಕೊಂಡು ಕೂತಿರ್ಬೋದು. ಹಾಗಾದ್ರೆ ಅವನ್ ಕೈಲಿ ರೆಡ್ ರೋಸ್ ಬರೋ ದಿನ ಜಾಸ್ತಿ ದೂರ ಏನಿಲ್ಲ. ಪ್ರಪೋಸ್ ಮಾಡೇ ಬಿಡ್ತಾರೆ ಅಂತೀರಾ? ಡೌಟೇ ಇಲ್ಲ. ಮಾಡಿದ್ರು ಮಾಡ್ಬೋದು. ಅವ್ರ ಅಮ್ಮನ ಉಳ್ಸುದ್ರಿ ಅಂತ ಆಗ್ಲೇ ಅರ್ಧ ಬೋಲ್ಡ್ ಆಗಿದ್ರು. ಇನ್ನಿ ಸಖಿನೂ ನೀವೇ ಅಂತ ಗೊತ್ತಾದ್ಮೇಲಂತೂ ಮುಗೀತು, ಕ್ಲೀನ್ ಬೋಲ್ಡ್. ಬಟ್ ಮ್ಯಾಮ್, ನಂಗೊಂದ್ ಭಯ ಇದೆ. ಒಂದ್ ವೇಳೆ ನೀವ್ ಹೇಳಿರೋದೆಲ್ಲ ಸುಳ್ಳು ಅಂತ ಮದ್ವೆಗ್ ಮುಂಚೆನೋ ಇಲ್ಲ ಮದ್ವೆ ಆದ್ಮೇಲೋ ಭೂಪತಿ ಸರಿಗೆ ಗೊತ್ತಾದ್ರೆ ಆಮೇಲೆ ನಿಮ್ ಕತೆ ಏನಾಗ್ಬೇಡ? ಏನಾಗುತ್ತೆ? ಏನೂ ಆಗಲ್ಲ. ಬಯಸಿದ್ ಸಿಗ್ಬೇಕಂದ್ರೆ ಭಯ ಬಿಡ್ಬೇಕು ಮಿಲ್ಲಿ. ರಿಸ್ಕ್ ಇದೆ, ಹಾಗಂತ ಸುಮ್ಮನಿದ್ರೆ ಭೂಪತಿ ಸಿಗ್ತಾನ? ಆಯ್ನು, ನಾನಿದನ್ನೆಲ್ಲ ಫೇಸ್ ಮಾಡಲೇಬೇಕು. ಬಟ್ ಏನೂ ಪ್ರಾಬ್ಲಮ್ ಇಲ್ಲದೆ ನಮ್ಮ ಮದುವೆ ಅಂತೂ ಆಗುತ್ತೆ.
ಮದ್ವೆ ಆದ್ಮೇಲೆ ಆರ್ಜಿಸಕ್ಕೆ ವಿಷಯ ಗೊತ್ತಾದ್ರೆ ನೋ ಪ್ರಾಬ್ಲಮ್. ಅವಾಗ ಏನೋ ಒಂದ್ ಮಾಡಿದ್ರಾಯ್ತು. ಭೂಪತಿ, ಇವತ್ತು ನೀನೇ ನಮ್ಗೆ ಹೀರೋ. ನಿನ್ನನ್ನು ಎಷ್ಟು ಮೆರೆಸಿದ್ರು ಸಾಲದು. ನಿನ್ನಿಂದಾಗಿ ಕಾರ್ಪೊರೇಟ್ರು ನಮ್ ಏರಿಯಾಗೆ ಬಂದ್ರು, ಅದೇನ್ ಚಿಕ್ಕ ವಿಚಾರನಾ? ನೀನ್ ನಮ್ಮ ಮನೇಲಿ ಇರೋದೇ ನಮ್ಗೆ ಹೆಮ್ಮೆಯ ವಿಚಾರ. ಅಕ್ಕ, ಪೂಜೆ ಎಲ್ಲ ಮುಗಿತಲ್ಲ, ನಾನಿನ್ ಹೊರಡ್ತೀನಿ ಕಣೆ. ಯಾಕೆ? ನಿನ್ ಶೋ ಇರೋದು ಸಂಜೆ ತಾನೆ? ಹೌದು, ಬಟ್ ಬೇರೆ ಏನೋ ಕೆಲ್ಸ ಇದೆ ಕಣ. ಬರ್ತೀನಿ. ಸಾಕು ಇಳ್ಸಿ. ತಗೊಳ್ಳಿ ಅಂಕಲ್, ಈ 2 ಲಕ್ಷ ನಿಮ್ಮ ಹತ್ರನೇ ಇರ್ಲಿ. ವಟಾರದವರೆಲ್ಲ ಸೇರ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಬಳಸ್ಕೊಳ್ಳಿ. ಆಯ್ತಪ್ಪ. ಆಮೇಲೆ RJ ಸಖಿ ನಮ್ಗೋಸ್ಕರ ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ಒಂದ್ ಥ್ಯಾಂಕ್ಸ್ ಹೇಳ್ದೆ ಹೋದ್ರೆ ತಪ್ಪಾಗ್ಬಿಡುತ್ತೆ ಅಂಕಲ್. ಈಗ್ಲೇ ಹೋಗಿ ಅವ್ರಿಗೊಂದ್ ಥ್ಯಾಂಕ್ಸ್ ಹೇಳ್ಬಿಡ್ಬಿಡ್ತೀನಿ. ಏ, ನಾನು ಬರ್ತೀನಿ. ನನ್ನೂ ಕರ್ಕೊಂಡೋಗ್ ಭೂಪತಿ. ನಾನು ಆರ್ಜೆ ಸಖಿ ಮುದ್ದುನ ನೋಡ್ಬೇಕು. ಅಜ್ಜಿ, ಅದ್ ಏನು ಅಂದ್ರೆ ಇದೊಂದ್ಸಲ ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಮುಂದಿನ ಸಲ ನಾನ್ ನಿಮ್ಮನ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ಹಾಗ ಸರಿ, ಹೋಗ್ಬಾ. ಹಾ, ಇವತ್ತು ಹೋಗ್ತಾ ಇದೆಯಲ್ಲ, ಅವಳು ಸಿಗ್ತಾಳಲ್ಲ, ಅವಳನ್ನ ಕೇಳು ಅವಳಿಗೆ ಏನ್ ಇಷ್ಟ ಅಂತ. ಮುಂದಿನ ಸಲ ಅವಳಿಗೆ ಏನೇನ್ ಬೇಕೋ ಅದನ್ನ ನಾನೇ ಕೈಯಾರೆ ಮಾಡಿ ಡಬ್ಬಿಲ್ ಹಾಕೊಂಡು ತಗೊಂಡೋಗ್ತೀನಿ. ಹಾ, ಸರಿ, ಓಕೆ, ನಾನು ಇವಾಗ ಹೋಗಿ ಬಂದ್ಬಿಡ್ತೀನಿ. ಗಣಪತಿ ಬಪ್ಪ! ಮುನ್ನಾ, SFM ಸ್ಟೇಷನ್ದು ಅಡ್ರೆಸ್ ತಿಳ್ಕೊಂಡು ನನಗೆ ಫೋನ್ ಮಾಡು ಇಮಿಡಿಯೇಟ್ಲಿ.